ಗೋಲ್ಡನ್ ಸ್ಟಾರ್ ಗಣೇಶ್ ನಿನ್ನೆ ನಡೆದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕರ ಸೀಟಿನಲ್ಲಿ ಕಾಣಿಸಿಕೊಂಡ್ರು. ಇದೊಂದು ರೀತಿಯಲ್ಲಿ ಕಾಮಿಡಿ ವಿತ್ ಗಣೇಶ್ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿತ್ತು. ಯಾಕಂದ್ರೆ ಈ ಕಾರ್ಯಕ್ರಮದ ಪ್ರತಿ ನಿಮಿಷವೂ ಗಣೇಶ್ ತಮ್ಮ ಅನುಭವಗಳನ್ನು ನಗು ನಗುತ್ತಲೇ ಹಂಚಿಕೊಂಡ್ರು. ಹೇಳಿ ಕೇಳಿ ಅವರು ಕಾಮಿಡಿ ಟೈಮ್ ಗಣೇಶ್ ಅಲ್ವಾ, ಏನ್ ಹೇಳಿದ್ರು ನಗು ನಗುತ್ತಲೇ ಹೇಳುತ್ತಿದ್ದರಲ್ಲದೆ ಎಲ್ಲರನ್ನೂ ನಗಿಸೋರು. ನಿನ್ನೆ ಕೂಡ ಹಾಗೆ ಆಯಿತು. ತಮ್ಮ ಜೀವನದಲ್ಲಿಯ ಕಹಿ ಘಟನೆಗಳನ್ನು ಅವರು ಹಾಸ್ಯಭರಿತ ಮಾತಿನಲ್ಲಿ ಹೇಳಿಕೊಂಡ್ರು. ಗಣೇಶ್ ನೇರವಾಗಿ ನಟನಾಗಿ ಬಣ್ಣ ಹಚ್ಚಿದವರಲ್ಲ. ಇಂದು ಅವರು ಓರ್ವ ಸ್ಟಾರ್ ನಟನಾಗಿ ಬೆಳೆದಿರುವುದು ಅವರ ಸ್ವಪ್ರತಿಭೆಯಿಂದ. ಒಂದು ಚಿಕ್ಕ ಅವಕಾಶಕ್ಕಾಗಿ ಬಕಪಕ್ಷಿಯಂತೆ ಅವರು ಕಾಯ್ದಿದ್ದರು. ಚಿತ್ರರಂಗಕ್ಕೆ ಬರೋ ಮುನ್ನ ಗಣೇಶ್ ಮದುವೆ, ಗಣಪತಿ ಹಬ್ಬಗಳ ಸಂದರ್ಭದಲ್ಲಿ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಿದ್ರಂತೆ. ಪ್ರತಿ ಮದುವೆಯಲ್ಲೂ ಗೆಳೆಯರ ಜೊತೆ ಡ್ಯಾನ್ಸ್ ಮಾಡುತ್ತಲೇ ತಾವು ಏನಾದರೂ ಸಾಧನೆ ಮಾಡಬೇಕೆಂದು ಕನಸು ಕಾಣ್ತಿದ್ರಂತೆ. ಅವರ ಗೆಳೆಯರ ಬಳಗ ನಿನ್ನೆಯ ವೀಕೆಂಡ್ ಟೆಂಟ್ ನಲ್ಲಿ ಹಾಜರಾಗಿತ್ತು. ಅಂದಿನ ಬಾಲ್ಯದ ನೋವುಗಳನ್ನು ನಗು ನಗುತ್ತಲೇ ಹಂಚಿಕೊಂಡ ಗಣೇಶ್ ತಮ್ಮ ಸಾಧನೆಯ ಕುರಿತು ಈ ರೀತಿ ಹೇಳಿದರು. ಭೂಮಿಯ ಮೇಲೆ ಒಂದು ತೆರೆಗೆಲೆ ಬಿದ್ದಿರುತ್ತದೆ. ಈ ವೇಳೆ ಜೋರಾಗಿ ಗಾಳಿ ಬೀಸುತ್ತೆ. ದೇವರು ಮನಸ್ಸು ಮಾಡಿದರೆ ಅದನ್ನು ದೊಡ್ಡ ಬೆಟ್ಟದ ಮೇಲೆ ಕೂರಿಸಬಹುದು. ಹಾಗೆ ನಾನು ಕೂಡ ಒಬ್ಬ ನೆಲಕ್ಕೆ ಬಿದ್ದ ತೆರೆಗೆಲೆ. ನನ್ನನ್ನು ಕೂಡ ಈ ಸಾಧಕರ ಸೀಟಿನಲ್ಲಿ ಕೂರಿಸಿದ್ದು ಆ ದೇವರು ಹಾಗೂ ನನ್ನ ಪರಿಶ್ರಮ. ನಾನು ಮಾಡಿರುವ ಸಾಧನೆ ಏನೂ ಅಲ್ಲ, ಕೇವಲ 30ರಷ್ಟು ಅಷ್ಟೇ ಸಾಧಿಸಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡ್ರು. ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಸಾಕಷ್ಟು ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.